ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಾಸ್ತಾ ಹೇಗೆ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂದು ಪಾತ್ರೆಯಲ್ಲಿ ನೀವು ಒಂದು ಕಪ್ಪು ಪಾಸ್ತಾ ತೊಗೋಬೇಕು. ಆಮೇಲೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ, ನೀರು ಹಾಕಿ, 2 ಕಪ್ ನೀರು ಹಾಕಿ ಕುದಿಯೋಕೆ ಇಡಬೇಕು. ಸೊ ಅದು ಕುದಿಯೋಷ್ಟರಲ್ಲಿ ನಾನು ನಿಮಗೆ ಒಗ್ಗರಣೆ ಹೇಗೆ ಮಾಡ್ಕೋಬೇಕು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಅದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋವಂಥ ಒಂದು 6-7 ಹೆಸರು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು. ಒಂದು ಸಣ್ಣ ಗಡ್ಡೆನ ಈರುಳ್ಳಿ ಕಟ್ ಮಾಡಿ ಹಾಕಬೇಕು. ಆಮೇಲೆ ಮೆಣಸಿನ್ಕಾಯಿ 2-3 ಮೆಣಸಿನ್ಕಾಯಿ, ಒಂದು ಟೊಮ್ಯಾಟೋನ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಒಂದು 3/4 ಕಪ್ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಅದು ಕುದಿಯೋ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನಮ್ಮ ಮನೆಯಲ್ಲಿ ಪಿಜ್ಜಾ ಸಾಸ್ ಇತ್ತು. ಸೊ ನಾನು ಪಿಜ್ಜಾ ಸಾಸ್ ಹಾಕಿದೆ 2 ಸ್ಪೂನು. ನಿಮ್ಮ ಮನೇಲಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಸೊ ಅದ್ರ ಬದಲು ನೀವು 2 ಸ್ಪೂನ್ ಟೊಮ್ಯಾಟೊ ಸಾಸು ಆಮೇಲೆ ಚಿಲ್ಲಿ ಸಾಸನ್ನು ನೀವು ಆ್ಯಡ್ ಮಾಡ್ಕೋಬೋದು. ಅಲ್ಲಿಗೆ ಗ್ರೇವಿ ರೆಡಿ ಆಗುತ್ತೆ. ಅದು ಗ್ರೇವಿ ರೆಡಿ ಆದ ತಕ್ಷಣ ನಾವು ಕುದಿಯೋಕೆ ಇಟ್ಟಿರ್ತೀವಲ್ಲ, ಅದು ಪಾಸ್ತಾ ಕೂಡ ಕುದ್ದಿರುತ್ತೆ, ಬೆಂದಿರುತ್ತೆ ಆಲ್ರೆಡಿ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಪಾಸ್ತಾ ರೆಡಿ ಆಗುತ್ತೆ. ಸೊ ಇವಾಗ ಮಳೆಗಾಲ ಅಲ್ಲ, ಸೊ ಈವ್ನಿಂಗ್ ಟೈಮ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ರೆಸಿಪಿ ಹೇಗಾಗಿದೆ ಅಂತ ಮಾಡ್ಕೊಂಡು ನೋಡಿ ತಿಳಿಸಿ.